ಶಿಕಾಗೋ 1893. ಇಡೀ ಜಗತ್ತು ಸ್ವಾಮಿ ವಿವೇಕಾನಂದರ ಮಾತುಗಳಿಂದ ಆಕರ್ಷಿತವಾಗುತ್ತಿದ್ದಾಗ ತೆರೆಮರೆಯಲ್ಲಿ ಅವರನ್ನು ತಡೆಯಲು ಪ್ರಯತ್ನಿಸುತ್ತಿದ್ದ ಒಂದು ಜಾಲವು ಸಕ್ರಿಯವಾಗಿತ್ತು ಎಂಬ ವಿಚಾರ ನಿಮಗೆ ಗೊತ್ತಾ? ಒಂದು ಕಡೆ ಸ್ವಾಮಿ ವಿವೇಕಾನಂದರು ಸನಾತನದ ಸತ್ಯವನ್ನು ಜಗತ್ತಿಗೆ ಬಹಿರಂಗಪಡಿಸುತ್ತಿದ್ದರೆ, ಮತ್ತೊಂದೆಡೆ ಹಿಂದೂ ಸಮಾಜವನ್ನು ಅನಾಗರಿಕ ಎಂದು ಬಿಂಬಿಸುವ ಮೂಲಕ ವಿದೇಶಿ ದೇಣಿಗೆ ಸಂಗ್ರಹಿಸುತ್ತಿತ್ತು ಆ ಜಾಲ. ಇದು 1893ರ ಕಥೆ. ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸನಾತನ ಧರ್ಮ ಮತ್ತು ಭಾರತೀಯ ಸಮಾಜದ ಘನತೆಯನ್ನು ಜಗತ್ತಿಗೆ ಪ್ರಸ್ತುತಪಡಿಸಿದ ತಕ್ಷಣ ಪಾಶ್ಚಿಮಾತ್ಯ ಜಗತ್ತು ಆಶ್ಚರ್ಯಚಕಿತವಾಯಿತು. ಆದಾಗ್ಯೂ ಇದೇ ಸಮಯದಲ್ಲಿ ಅಮೆರಿಕದಲ್ಲಿ ಮತ್ತೊಂದು ಶಕ್ತಿ ಸಕ್ರಿಯವಾಗಿತ್ತು. ಪಂಡಿತ ರಮಾಬಾಯಿ ಹೆಸರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರಚಾರ ಜಾಲವದು. ಇದು ವರ್ಷಗಳಿಂದ ಹಿಂದೂ ಸಮಾಜದ ನಕಾರಾತ್ಮಕ ಚಿತ್ರಣವನ್ನು ಹರಡುತ್ತಿತ್ತು. ಏಪ್ರಿಲ್ 23, 1858ರಂದು ಜನಿಸಿದ ಮತ್ತು ಏಪ್ರಿಲ್ 5, 1922ರಂದು ಮುಂಬೈನಲ್ಲಿ ನಿಧನರಾದ ಪಂಡಿತ ರಮಾಬಾಯಿ ಒಂದು ಕಾಲದಲ್ಲಿ ಭಾರತೀಯ ವಿದ್ವಾಂಸೆಯಾಗಿ ಪ್ರಸಿದ್ಧರಾಗಿದ್ದರು. ಆದಾಗ್ಯೂ 1883ರಲ್ಲಿ ಇಂಗ್ಲೆಂಡ್ಗೆ ಪ್ರಯಾಣ ಬೆಳೆಸಿದ ನಂತರ ಅವರು ಮಿಷನರಿಗಳ ಪ್ರಭಾವಕ್ಕೊಳಗಾಗಿ ಕ್ರಿಶ್ಚಿಯನ್ ಆಗಿ ಮತಾಂತರಗೊಂಡರು ಮತ್ತು ನಂತರ ಮಾರ್ಚ್ 1886ರಿಂದ ನವೆಂಬರ್ 1888ರವರೆಗೆ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ನೆಲೆಸಿದ್ದರು. ಅಮೆರಿಕದಲ್ಲಿ ಅವರು ಹಿಂದೂ ಮಹಿಳೆಯರು ಮತ್ತು ಹುಡುಗಿಯರ ಸ್ಥಾನಮಾನಗಳ ಕುರಿತು ನಕಾರಾತ್ಮಕವಾಗಿ ಹಲವು ಉಪನ್ಯಾಸಗಳನ್ನು ನೀಡಿದರು. ಈ ಅಂಶಗಳಲ್ಲಿ ಕೆಲವು ವಾಸ್ತವಿಕವಾಗಿದ್ದರೆ ಇನ್ನು ಕೆಲವು ಕಟ್ಟುಕಥೆಯಾಗಿದ್ದವು. ನಂತರ 1887ರಲ್ಲಿ ಅವರು ದ ಹೈ ಕಾಸ್ಟ್ ಹಿಂದೂ ವುಮನ್ ಎಂಬ ಪುಸ್ತಕವನ್ನು ಬರೆದರು. ಈ ಪುಸ್ತಕವು ಅಮೆರಿಕದಲ್ಲಿ ಆಳವಾದ ಸಹಾನುಭೂತಿಯನ್ನು ಹುಟ್ಟುಹಾಕಿತು. 1 ವರ್ಷದೊಳಗೆ ಬೋಸ್ಟನ್ನಲ್ಲಿ ರಮಾಬಾಯಿ ಸಂಘವನ್ನು ರಚಿಸಲಾಯಿತು ಮತ್ತು ಅದರ ಆಶ್ರಯದಲ್ಲಿ 63 ಸ್ಥಳಗಳಲ್ಲಿ ರಮಾಬಾಯಿ ಕೇಂದ್ರಗಳನ್ನು ಸ್ಥಾಪಿಸಲಾಯಿತು. ಭಾರತದಲ್ಲಿ ಸಂಕಷ್ಟದಲ್ಲಿರುವ ಮಹಿಳೆಯರಿಗಾಗಿ ಶಾಲೆಗಳನ್ನು ತೆರೆಯುವುದು ಇದರ ಉದ್ದೇಶ ಎಂದು ಹೇಳಲಾಯಿತು ಮತ್ತು ಅದಕ್ಕಾಗಿ ದೇಣಿಗೆ ಸಂಗ್ರಹಿಸಲಾಯಿತು. ಆಶ್ಚರ್ಯವೆಂಬಂತೆ ಅದಕ್ಕೆ ಮೊದಲ ವರ್ಷವೇ $16,000 ದೇಣಿಗೆ ಬಂದಿತು. ಇಂದಿನ ಲೆಕ್ಕದಲ್ಲಿ ಇದು ಸರಿಸುಮಾರು 5 ಕೋಟಿ ರೂಪಾಯಿಗಳಿಗೆ ಸಮಾನ ಎಂದು ಹೇಳಲಾಗುತ್ತದೆ. ಆದರೆ ನಂತರ ವಿವೇಕಾನಂದರ ಧ್ವನಿ ಚಿಕಾಗೋದಲ್ಲಿ ಪ್ರತಿಧ್ವನಿಸಿತು. ಅವರು ಭಾರತೀಯ ಸಮಾಜದ ಕುರಿತು, ಸನಾತನ ಧರ್ಮದ ಕುರಿತು ಮಾತನಾಡಿದ್ದಷ್ಟೇ ಅಲ್ಲ, ಅದರ ಸಾಂಸ್ಕೃತಿಕ ಘನತೆ, ಮಹಿಳೆಯರ ಗೌರವ ಮತ್ತು ವಿಧವೆಯರ ರಕ್ಷಣೆಯನ್ನು ಪ್ರತಿಪಾದಿಸಿದರು. ರಮಾಬಾಯಿ ಕೇಂದ್ರಗಳು ಹೆಣೆದಿದ್ದ ಸುಳ್ಳಿನ ನಿರೂಪಣೆಯನ್ನು ಅಪಾಯಕ್ಕೆ ಸಿಲುಕಿಸಿದ ಕ್ಷಣ ಇದು. ಯಾಕೆ ಗೊತ್ತಾ? ಯಾಕೆಂದ್ರೆ ರಮಾಬಾಯಿ ಕೇಂದ್ರದವರು ಪ್ರಚಾರ ಮಾಡುತ್ತಿದ್ದ ರೀತಿಯಲ್ಲಿ ಹಿಂದೂ ಸಮಾಜವು ಇಲ್ಲ ಎಂದು ಪಶ್ಚಿಮವು ಅರಿತುಕೊಂಡರೆ ಅವರಿಗೆ ಬರುತ್ತಿದ್ದ ದತ್ತಿ ದೇಣಿಗೆಗಳೆಲ್ಲ ನಿಂತು ಹೋಗುವ ಅಪಾಯವಿತ್ತು. ವಿರೋಧ ಶುರುವಾದದ್ದು ಇಲ್ಲಿಂದಲೇ. ರಮಾಬಾಯಿ ಕೇಂದ್ರಗಳೊಂದಿಗೆ ಸಂಬಂಧ ಹೊಂದಿದ್ದ ಮಹಿಳೆಯರು ಸಭೆಗಳನ್ನು ನಡೆಸಿದರು, ಪತ್ರಿಕಾ ಪ್ರಚಾರಗಳನ್ನು ಪ್ರಾರಂಭಿಸಿದರು, ಲೇಖನಗಳನ್ನು ಬರೆದರು, ಪತ್ರಗಳನ್ನು ಕಳುಹಿಸಿದರು ಮತ್ತು ವಿವೇಕಾನಂದರನ್ನು ಹಿಂದೂ ಸಂಪ್ರದಾಯವಾದಿ ಮತ್ತು ಮಹಿಳಾ ದಬ್ಬಾಳಿಕೆಗಾರ ಎಂದು ಬಿಂಬಿಸಲು ಪ್ರಯತ್ನಿಸಿದರು. ನಂತರ ಬ್ರೂಕ್ಲಿನ್ನಲ್ಲಿ ಐತಿಹಾಸಿಕ ಕ್ಷಣ ಬಂದಿತು. ಹಿಂದೂಸ್ ಸಮ್ ಕಸ್ಟಮ್ಸ್, ದೇರ್ ರಿಯಲ್ ಮೀನಿಂಗ್ ಅಂಡ್ ಹೌ ದೇ ಆರ್ ಮಿಸ್ಅಂಡರ್ಸ್ಟುಡ್. ಅಂದರೆ ಹಿಂದೂಗಳ ಕೆಲವು ಪದ್ಧತಿಗಳು, ಅವುಗಳ ನಿಜವಾದ ಅರ್ಥ ಮತ್ತು ಅವುಗಳನ್ನು ಹೇಗೆ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ ಎಂಬ ಬಗ್ಗೆ ವಿವೇಕಾನಂದರು ಉಪನ್ಯಾಸ ನೀಡಿದರು. ಇಲ್ಲಿಯೇ ಅವರು ರಮಾಬಾಯಿ ಕೇಂದ್ರಗಳ ಅಪಪ್ರಚಾರದ ಮೇಲೆ ನೇರ ವಾಗ್ದಾಳಿ ನಡೆಸಿದರು. ಹೀಗೆ ಒಂದು ಕಡೆ ವಿದೇಶಿ ವೇದಿಕೆಗಳಲ್ಲಿ ಹಿಂದೂ ಸಮಾಜದ ನಕಾರಾತ್ಮಕ ಚಿತ್ರಣವನ್ನು ಹರಡುವ ಮೂಲಕ ಹಣವನ್ನು ಸಂಗ್ರಹಿಸುವ ಜಾಲವಿದ್ದರೆ, ಮತ್ತೊಂದೆಡೆ ಆ ನಿರೂಪಣೆಯನ್ನು ಪ್ರಶ್ನಿಸಿ ಜಗತ್ತಿಗೆ ವಿಭಿನ್ನ ಸತ್ಯವನ್ನು ಪ್ರಸ್ತುತಪಡಿಸಿದ ಸ್ವಾಮಿ ವಿವೇಕಾನಂದರಿದ್ದರು. ಇದು ಕೇವಲ 1893ರ ಕಥೆಯಲ್ಲ, ಸತ್ಯವನ್ನು ನಿಗ್ರಹಿಸಲು ಅಪಪ್ರಚಾರವನ್ನು ಮಾಡುವ ಪ್ರತಿಯೊಂದು ಯುಗದ ಕಥೆಯಿದು. ಆದರೆ ಸುಳ್ಳು ಎಷ್ಟೇ ಸಂಘಟಿತವಾಗಿದ್ದರೂ ಒಂದೇ ಒಂದು ಸತ್ಯವಂತ ಪ್ರಖರ ಧ್ವನಿಯು ಅದನ್ನು ಬುಡದಿಂದಲೇ ಅಲುಗಾಡಿಸಬಹುದು ಎಂಬುದಕ್ಕೆ ಇತಿಹಾಸವು ಸಾಕ್ಷಿಯಾಗಿದೆ.